ಒಂದು ಕ್ವಶನ್ ಬಂತು ನನಗೆ. ನಮ್ಮ ಫ್ರೆಂಡ್ ತಂಗಿಗೆ ಅಂದ್ರೆ ನಮ್ಮ ಫ್ರೆಂಡ್ ಸಿಸ್ಟರ್ಗೆ ಮದುವೆ ಮಾಡ್ಕೋಬಹುದಾ ಬೇಡ ಅಂತ. ನೋಡಿ, ನಿಮ್ಮ ಫ್ರೆಂಡ್ ಅಂದ್ರೆ ಇಬ್ರು ಒಂದೇ ತಲೆ ಇರ್ತೀರಾ. ನಿಮ್ ಕ್ಯಾರೆಕ್ಟರ್ ಅವ್ರಿಗೆ ಗೊತ್ತು, ಅವ್ರ ಕ್ಯಾರೆಕ್ಟರ್ ನಿಮ್ಗೆ ಗೊತ್ತು. ನೀನೇನು ಅಂತ ಅವ್ರಿಗೆ ಗೊತ್ತಿದ್ದ ಮೇಲೆ ಒಂದ್ ವೇಳೆ ನಿನ್ನ ಕ್ಯಾರೆಕ್ಟರೇ ಆಗ್ಲಿ, ನೀನ್ ಎಲ್ಲ ನಮ್ಮ ಮಾತಿನ ಕರೆಕ್ಟ್ ಆಗಿದ್ರೆ ಅಲ್ಲಿ ನೀವು ಡೈರೆಕ್ಟ್ ಆಗಿ ಕೇಳ್ಬಿಡ್ರಿ, ನಿಮ್ ದೋಸ್ತಿಗೆ ಕೇಳ್ಬಿಡ್ರಿ. ಬಟ್ ನೀನೇ ಕರೆಕ್ಟ್ ಇಲ್ಲ ಅಂದ್ಮೇಲೆ ಅವ್ರಿಗೆ ಕೇಳಕ್ ಹೋಗಿದ್ರೆ ಯಾರಿಗಾದ್ರೂ ಸಿಟ್ಟು ಬರುತ್ತೆ. ಫ್ರೆಂಡ್ಶಿಪ್ ಅನ್ನೋದ ಒಂದು ಹುಡುಗಿ ಸಲುವಾಗಿ ಫ್ರೆಂಡ್ಶಿಪ್ ಅನ್ನೋದು ಹಾಳು ಮಾಡ್ಕೋಬೇಡಿ. ಏಕೆಂದ್ರೆ ಒಂದು ನಿಮ್ ಬೆಸ್ಟ್ ಫ್ರೆಂಡ್ ಕೇಳ್ಬೇಕಂದ್ರೆ ಫಸ್ಟ್ ನೀವು ಎಲ್ಲಿವರೆಗೂ ಕರೆಕ್ಟ್ ಇದ್ರ, ನೀವು ಕರೆಕ್ಟ್ ಇದ್ರೆ ಇಲ್ಲ ಎಲ್ಲ ಮಾತಲಿಂತ ನೀವು ಚೆನ್ನಾಗಿ ನೋಡ್ಕೋತೀರಾ ಇಲ್ವಾ, ಒಂದು ಸ್ಥಾಯಿಯಲ್ಲಿ ಇದ್ದೀರಾ ಇಲ್ಲ, ಇವೆಲ್ಲ ಚೆಕ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಗೆ ಕೇಳಿ. ಏಕೆಂದ್ರೆ ಮೊದಲು ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ, ಇವ್ನು ಚೆನ್ನಾಗಿ ನೋಡ್ಕೋತಾನ ಚೆನ್ನಾಗಿ ನೋಡ್ಕೊಂಬಲ್ಲ ಅಂತ. ಬಟ್ ಇವಾಗ ನೀ ಕೇಳಾಕಿನ ಮೊದಲು ನಿನ್ನ ಮೇಲೆ ಎಷ್ಟು ಪಾಸಿಟಿವ್ ಥಿಂಕ್ ಇರುತ್ತೋ ಆ ಮಾತು ಕೇಳಿದ ಮೇಲೆ ಅವನು ಒಂದು ವೇಳೆ ಕೊಡ್ಲಿಲ್ಲ ಅಂದ್ರೆ ನೆಗೆಟಿವ್ ಬರುತ್ತೆ. ಅದಕ್ಕೆ ಹೇಳ್ತಿರೋದು, ಫಸ್ಟ್ ನಾವು ಕರೆಕ್ಟ್ ಇದ್ವೇ ಇಲ್ಲ, ನಾವೆಲ್ಲ ಮಾತನ್ನ ಚೆನ್ನಾಗಿದ್ದ ಮೇಲೆ ಒಂದು ಸ್ಥಾಯಿ ಮೇಲೆ ನಾವು ಎದ್ದಿದ ಮೇಲೆ ಅವಾಗ ಕೇಳಿದ್ರೆ ತಪ್ಪು ಅಲ್ಲ. ಯಾಕಂದ್ರೆ ಅವನಿಗೆ ಅರೆ ಚೆನ್ನಾಗಿದ್ದಾನೆ, ಕ್ಯಾರೆಕ್ಟರ್ ಚೆನ್ನಾಗಿದೆ ಅರ್ಥ ಮಾಡ್ಕೊಂಡು ಕೊಡಬಹುದು. ಬಟ್ ಯಾವುದೇ ರೀತಿಯಲ್ಲಿ ನಿಮ್ಮ ದೋಸ್ತಾನು ಒಂದು ಹುಡುಗಿ ಸಲುವಾಗಿ ದೂರ ಮಾಡ್ಕೋಕ್ ಹೋಗ್ಬೇಡಿ.